ನೆನ್ನೆ ನಡೆದಂಥ ಇಡಿ ರೇಡು ಸತೀಶ್ ಜಾರಕಿಹೊಳಿ ಅವರ ತಂಗಿಯ ಗಂಡನ ಮೇಲೆ ನಡೆದಂಥ ಇಡಿ ರೇಡಿದು. ಅವರು ಅಬಕಾರಿ ಇಲಾಖೆಯಲ್ಲಿ ಅತ್ಯಂತ ಹಿರಿಯ ಹುದ್ದೆಯಲ್ಲಿದ್ದರು. ಇವತ್ತು ನಮ್ಮ ಬೆಳಗಾವಿ ರಿಪೋರ್ಟರ್ಗೆ ತುಂಬ ಜನ ಫೋನ್ ಮಾಡಿ ಜಗಳಾಡಿದ್ರಂತೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಒಬ್ಬರಿಗೆ ತಂಗಿ ಏನ್ರಿ ಅವರು? ರಮೇಶ್ ಜಾರಕಿಹೊಳಿ ಅವ್ರಿಗಲ್ವಾ? ಬಾಲಚಂದ್ರ ಜಾರಕಿಹೊಳಿಗಲ್ವಾ? ಎಲ್ಲರ ಹೆಸರು ಹೇಳಿ ತಂಗಿ ಅನ್ನಿ ಅಂತ. ಓಕೆ, ಎಲ್ಲರ ತಂಗಿ, ಏಕೈಕ ತಂಗಿ, ಅವರ ಗಂಡ ಮಂಜುನಾಥ್, ಅಬಕಾರಿ ಇಲಾಖೆಯ ಆಯುಕ್ತರು. ಇಡಿ ರೇಡ್ ಆಗಿದೆ. 14 ಸ್ಥಳಗಳ ಮೇಲೆ ನಡೆದಂಥ ರೇಡು. ಮನೆಯಲ್ಲಿ ಸಿಕ್ಕ ಬಂಗಾರ, ದುಡ್ಡು, ಫಾರಿನ್ ಕರೆನ್ಸಿ ಎಲ್ಲ ಸೇರಿಸಿದ್ರೆ ಒಂದು 13,30,00,000 ಟೋಟಲ್ ವರ್ತ್ ಆಗುತ್ತಂತೆ. ದುಡ್ಡು, ಚಿನ್ನದ ವ್ಯಾಲ್ಯೂ ಮತ್ತು ಫಾರಿನ್ ಕರೆನ್ಸಿ ಎಲ್ಲ ಸೇರಿಸಿದ್ರೆ. ಅದರ ಜೊತೆಗೆ 100 ಬಾರ್ ಲೈಸೆನ್ಸ್ಗಳು ಸಿಕ್ಕಿದವಂತೆ. ಬೇನಾಮಿ ಬಾರ್ ನಡೆಸ್ತಾ ಇದ್ದಂಥ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ನಡೆಸ್ತಾ ಇದ್ದದ್ದಕ್ಕೆ ಮಾಹಿತಿಗಳು ಸಿಕ್ಕಿದ್ದಾವೆ ಅಂತ ಇಡಿ ಅವರು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. 13.3 ಕೋಟಿ ಅಂದರೆ 13,30,00,000 ನಗದು ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲಿ 5.5 ಕೋಟಿ ಹಾರ್ಡ್ ಕ್ಯಾಶ್ 5.5 ಕೋಟಿ, 7,80,00,000 ಬಂಗಾರ, 3,30,000 ಫಾರಿನ್ ಕರೆನ್ಸಿ, ಇಷ್ಟು ಸೇರಿದ್ರೆ 13,30,00,000 ಇದುವರೆಗಿನ ಅಂದಾಜು ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಿರುವ ಆಸ್ತಿ, ಅದರ ವ್ಯಾಲ್ಯೂಯೇಷನ್ ಏನು ಅದೆಲ್ಲ ಗೊತ್ತಾಗಬೇಕಾಗಿದೆ. ಬೆಂಗಳೂರು, ಮೈಸೂರು, ಬೆಳಗಾವಿ ಇಷ್ಟು ಕಡೆಗಳಲ್ಲಿ ಇಡಿ ಅವರು ಮಾಡಿರುವ ರೇಡ್ ಆ್ಯಂಡ್ ಸರ್ಚ್ ಇದು. ನೆನ್ನೆ ಮಂಜುನಾಥ್ ಅವರ ಮನೆಗಳು ಸೇರಿದಂತೆ ಜಗದೀಶ್ ನಾಯಕ್, ವೈಡಿ ಮಂಜುನಾಥ್ ಮನೆಗಳ ಮೇಲೂ ದಾಳಿಯಾಗಿದೆ. ಲಂಚದ ಲೆಕ್ಕ ಬರೆದಿಟ್ಟಿರುವ ಡೈರಿ ಒಂದು ಸಿಕ್ಕಿದೆ ಅಂತ ಮಾಹಿತಿ ಇದೆ. ಅಕ್ರಮವಾಗಿ ಸಂಪಾದಿಸಿದ ಹಣವನ್ನು ಬೇರೆ ಕಡೆ ಅಕ್ರಮವಾಗಿಯೇ ವರ್ಗಾವಣೆ ಮಾಡಿದ್ದಾರೆ ಅಂತ ಇಡಿ ಹೇಳ್ತಾ ಇದೆ. ಇದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರಂತೆ. ಕುಟುಂಬಸ್ಥರ ಹೆಸರಿನಲ್ಲಿ ಅಧಿಕಾರಿಗಳು ಬಾರ್ ಲೈಸೆನ್ಸ್ ತಗೊಂಡು ನಡೆಸ್ತಾ ಇದ್ರಂತೆ. ದೊಡ್ಡ ಪ್ರಮಾಣದ ಲಂಚದ ಹಣ ಟ್ರಾನ್ಸ್ಫರ್ ಆಗಿದೆ ಅಂತಾರೆ. ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಅರ್ಥ ಅದು. ಇದರ ಮಧ್ಯೆ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹೇಳಿದ್ದಾರೆ, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ರು. ಒಂದು ಸಲ ಮಂಜುನಾಥ್ ಮೇಲೆ ರೇಡ್ ಆಗಿ, ಅರೆಸ್ಟ್ ಆಗಿ, ಟ್ರಾಪ್ ಆಗಿ, ಅರೆಸ್ಟ್ ಆಗಿ ಎಲ್ಲ ಆಗಿತ್ತು. ಆವಾಗಲೂ ಲಂಚ ಕೇಳಿದ್ದೇ ಕೇಸು. 20 ಲಕ್ಷ ಕೇಳಿದ್ರಂತೆ 2012ರಲ್ಲಿ. ಇದೇ ಮಂಜುನಾಥ್ ಮೈಸೂರಿನಲ್ಲಿ ಅಬಕಾರಿ DC ಆಗಿದ್ದಾಗ ಬಾರ್ ಲೈಸೆನ್ಸ್ ರಿನಿವಲ್ ಮಾಡಿಕೊಡೋದಕ್ಕೆ 20 ಲಕ್ಷ ದುಡ್ಡು ಕೇಳಿದ್ರಂತೆ. ಇವರು 15 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂಡು ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರಂತೆ. ಆವಾಗ ಅರೆಸ್ಟ್ ಆಗಿ ಜೈಲಿಂದ ಹೊರಗೆ ಬಂದಾಗ ಜೋರು ಸಂಭ್ರಮಾಚರಣೆ ಆಗಿತ್ತಂತೆ. ಒಂದು 500-600 ಕೋಟಿ ಆಸ್ತಿ ಮಾಡಿರಬಹುದು ಇವರು ಅಂತ ಚಂದ್ರಶೇಖರ್ ಮಾತಾಡಿದ್ದಾರೆ, ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರು. DC ಆಗಿದ್ದರು. ಆಗ ನಾನು ಇಲ್ಲಿ ಜನತಾ ಬಜಾರ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ನಮ್ಮ ಜನತಾ ಬಜಾರ್ದೊಂದು 10-12 ವರ್ಷದಿಂದ ಲೈಸೆನ್ಸ್ ರಿನ್ಯೂವಲ್ ಆಗಿರಲಿಲ್ಲ. ಅದು ರಿನ್ಯೂವಲ್ ಮಾಡೋಕ್ಕೋಸ್ಕರ ಅವ್ರ ಹತ್ರ ಹೋಗಿದ್ದೆ ನಾನು. ಆಗ ಹೋಗಿದ್ದಾಗ ಅವರು ನನಗೆ 20 ಲಕ್ಷಕ್ಕೆ ಅವರು ಆಫರ್ ಇಟ್ಟರು, 20 ಲಕ್ಷ ಕೊಡಿ ಮಾಡಿಕೊಡ್ತೀವಿ ಅಂತ. ಸೊ ನಾನು ಅವ್ರಿಗೆ ಹೇಳಿದೆ, ಇಲ್ಲ ರೀ ಇದೊಂದು ಸಂಸ್ಥೆಗೆ ಸೇರಿದ್ದು, ಕೊಡೋಕ್ಕೆ ಬರೋಲ್ಲ ನಮಗೆ ಅಂತ ಹೇಳಿದೆ. ಅವರು ಆದರೆ ಕೇಳಲಿಲ್ಲ, ಉದಾಸೀನವಾಗಿ ನನ್ನ ಹೊರಗೆ ಕಳಿಸಿದ್ರು. ಅದಾದಮೇಲೆ ನನ್ನ ಸನ್ನದ್ಧಾರರೆಲ್ಲ ನನಗೆ ಭೇಟಿ ಮಾಡಿ, ಇಲ್ಲ ಅಣ್ಣ ಇವರೆಲ್ರಿಗೂ ಇದೇ ಥರ ಮಾಡ್ತಾರೆ, ತುಂಬ ಹಣಕಾಸು ಡಿಮ್ಯಾಂಡ್ ಮಾಡ್ತಾರೆ, ನಮಗೆಲ್ಲ ಭಯ ಇದೆ, ನಮಗೇನಾದ್ರು ತೊಂದರೆ ಕೊಡ್ತಾರೆ ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ, ನೀವಾದರೂ ಸ್ವಲ್ಪ ಇದು ಮಾಡಿ ಅಣ್ಣ ಅಂತ ಹೇಳಿದಾಗ ನಾನು ಮತ್ತೆ ಮಂಜುನಾಥ್ ಅವ್ರ ಹತ್ರ ಹೋದಾಗ, ಇಲ್ಲ ಸರ್ 20 ಲಕ್ಷ ಆಗಲ್ಲ, ದಯವಿಟ್ಟು ಅಷ್ಟು ಬೇಡ, ಕಡಿಮೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅಂತ ಹೇಳಿದೆ. ಆಗ ಒಂದು 15 ಲಕ್ಷ ರೂಪಾಯಿಗೆ ಮಾತುಕತೆ ಆಡಿದ್ರು. ಅದು ಆಡಿದ್ದನ್ನ ನಾನು ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ನಾನು ಲೋಕಾಯುಕ್ತಕ್ಕೆ ತೊಗೊಂಡು ಕೊಟ್ಟೆ. ಆ ಲೋಕಾಯುಕ್ತರಿಗೆ ಕೊಟ್ಟ ಮೇಲೆ ಅವರು ರಾಮನಗರ ಲೋಕಾಯುಕ್ತ SP ನ ಮೈಸೂರಿಗೆ ಕಳಿಸಿ ಅವ್ರಿಗೆ ರೇಡ್ ಮಾಡಿದಾಗ ಅವರ ಆಫೀಸು ಮತ್ತು ಡೆಪ್ಟಿ ಆಫೀಸು ಮತ್ತು ಇನ್ಸ್ಪೆಕ್ಟರ್ಗಳ ಆಫೀಸೆಲ್ಲ ರೇಡ್ ಮಾಡಿದಾಗ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.